ಮನದ ಚಿಂತೆ ಕಾಡಿಯನ್ನ ತನುವು ಬಳಲಿ ನಂದಿದೆ. ದೈವ ಬಲವೋ ಶಕ್ತಿ ಬಲವೋ ಬಲವೋ ಶಕ್ತಿ ಬಲವೋ ಒಂದು ತಿಳಿಯದಾಗಿದೆ ಅವರಿಗೆ, ಒಂದು ತಿಳಿಯದಾಗಿದೆ ಅವರಿಗೆ. ಮನದ ಚಿಂತೆ ಕಾಡಿಯನ್ನ ತನುವು ಬಳಲಿ ನಂದಿದೆ. ನಗೆಯ ಬಾಣ ನಗೆಯ ಬಾಣ ಹಗೆಯುತ್ತೀರಿ ನಗೆಯ ಬಾಣ ಎಂದಿಗೋ ನಮಗೆ ಸುದಿನ ಸಂತತ ಎಂದಿಗೋ ನಮಗೆ ಸುದಿನ ಸಂತತ ಎಂದಿಗೋ ನಮಗೆ ಸುದಿನ ಸಂತತ ಮನದ ಚಿಂತೆ ಕಾಡಿಯನ್ನ ತನುವು ಬಳಲಿ ನಂದಿದೆ. ಇದೇ ರುದ್ರಭೂಮಿ, ಗತ ಜೀವಿಗಳ ಸ್ವತಂತ್ರ ಭೂಮಿ. ಮೃತ್ಯುವಿಗೆ ತುತ್ತಾದ ನರಕಳೆ ಬರಗಳನ್ನು ಹೂತಿಡುವ ಪ್ರೇತ ಭೂಮಿ. ಎನ್ನ ಸದಯರ ಶತದೇಹಗಳನ್ನು ಹೂತಿಟ್ಟ ಪವಿತ್ರ ಭೂಮಿ. ಸಹೋದರರೇ, ಇದು ನಿಮಗಾಗಿ ಪುಷ್ಪಾಂಜಲಿಯನ್ನು ಕಾಣಿಕೆಯಾಗಿ ನೀಡುತ್ತಿದ್ದೇನೆ. ಸೌಬಲರಾಜ ಶಕುನಿ, ನಿನ್ನ ತಮ್ಮಂದಿರಿಗೆ ನೀನಿತ್ತ ವಚನವೇನಾಯಿತು ಶಕುನಿ? ನಿನ್ನ ತಮ್ಮಂದಿರ ನಾಶಕ್ಕೆ ಕಾರಣವಾದ ಆ ದುರ್ಯೋಧನ ವಂಶವನ್ನು ನಿರ್ಮೂಲನೆ ಮಾಡುವುದಾಗಿ ನೀನು ಮಾಡಿದ ಪ್ರತಿಜ್ಞೆ ಏನಾಯಿತು ಶಕುನಿ? ಏನಾಯಿತು ನಿನ್ನ ಪ್ರತಿಜ್ಞೆ? ಏನಾಯಿತು ನಿನ್ನ ಪ್ರತಿಜ್ಞೆ? ಏನಾಯಿತು ನಿನ್ನ ಪ್ರತಿಜ್ಞೆ? ಏನಿ ಬಗೆಯ ಕುಹಕ ಕಂಠದ ಕರ್ಕಶ ಕೇಕೆ, ಏನಿ ಪ್ರಳಯಾಗ್ನಿ ಜ್ವಾಲನೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಚಂಡ ಮಾರುತದ ಪ್ರಳಯ ತಾಂಡವ. ಅಖಂಡ ಭರತ ಖಂಡಕ್ಕೆ ಕುಹಕದ ಕುಕ್ಷಿತೆಯ ಪ್ರವೀಣ, ಮಾತ್ಸರ್ಯದ ಮಹಾನ್ ನಿಪುಣ, ಕಪಟ ದೂತ, ವಿದ್ಯಾ ವಿಶಾರದ ಈ ಸೌಬಲರಾದ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ. ಓ ನನ್ನ ಜನ್ಮ ಶತ್ರು ನಯವಂತಕ, ದುರ್ಜಾತ, ದುರ್ನೀತ, ದುರ್ಯೋಧನನ ಕೇಳ್. ಅಂದು ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕರಾದ ನನ್ನನ್ನು, ನನ್ನ 99 ಮಂದಿ ಸಹೋದರರನ್ನು, ನನ್ನ ಜನ್ಮದಾತನನ್ನು ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀವು ನೀಡುತ್ತಿದ್ದ
ಚಿತ್ರ ವಿಚಿತ್ರ ಶಿಕ್ಷೆಯನ್ನು ಬಾರಿಸಿಕೊಂಡರೆ ಅಪ್ಪ! ಏಕಕಾಲದಲ್ಲಿ ಕೋಟಿ ಕಟಾರಿಗಳು ನನ್ನ ಶರೀರವನ್ನು ಛೇದಿಸದಂತಾಗುತ್ತದೆ. ನನ್ನ ಗುಂಡಿಗೆಯು ನಡುಗುತ್ತಿರುವುದು, ನನ್ನ ಕೈಕಾಲುಗಳು ಕಂಪಿಸುತ್ತಿರುವುದು, ನನ್ನ ರಕ್ತವೇ ಕುದಿಯುತ್ತಿರುವುದು. ಅಂದು ನೀನು ನೀಡುತ್ತಿದ್ದ ಒಂದು ಹಿಡಿ ಅನ್ನ, ಒಂದು ಒಳಲೆ ನೀರು, ಇವುಗಳೆಲ್ಲವನ್ನು ನನಗೆ ಕೊಟ್ಟು ನನ್ನ ಶರೀರದಲ್ಲಿ ಉಸಿರು ಬತ್ತದಂತೆ ಮಾಡಿ ನಿನ್ನ ಮೇಲಿನ ಛಲವನ್ನು ತೀರಿಸಲೆಂದೇ ನನ್ನೊಬ್ಬನನ್ನೇ ಬಿಟ್ಟು ಉಳಿದವರೆಲ್ಲರೂ ಪ್ರಾಣ ತ್ಯಾಗ ಮಾಡಿದರು. ಆ ದಾರುಣ ದೃಶ್ಯವು ನನ್ನ ಸ್ಮೃತಿ ಪಟಲದಲ್ಲಿಯದೇ ಉಳಿದು ನಿರಂತರ ಬಡಪಾಗ್ನಿಯಲ್ಲಿ ನೊಂದು ಬೆಂದು ಕುಂದು ಕೃಶವಾಗುತ್ತಿರುವ ನನ್ನ ದೇಹವನ್ನು ಅಣುವಾಗಿ ಕತ್ತರಿಸಿದರು. ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ, ಪ್ರತೀಕಾರಕ್ಕೆ ಪ್ರತೀಕಾರ ಎಂಬ ದುಸ್ಸಾಹದ ಮಾತುಗಳೇ ಹೊರತು ಬೇರೇನು ಬರಲು ಸಾಧ್ಯವಿಲ್ಲ. ದುಷ್ಟ ದುರ್ವಿಧಿಯ ಅಟ್ಟಹಾಸದಿಂದ ಬೆರೆಯುತ್ತಿರುವ ದುರ್ಯೋಧನನೇ, ನಾನು ನಿನ್ನಂತೆ ನನ್ನ 99 ಮಂದಿ ಸಹೋದರರನ್ನೊಳಗೊಂಡು ಏಕಾದಿ ಚಕ್ರಪತ್ಯವನ್ನು ಸಾಧಿಸಿ ಸಾಮಂತರಾದರನ್ನು ಓಲೈಸಿಕೊಂಡು ರಾಜ್ಯಭಾರ ಮಾಡಬಹುದಾಗಿತ್ತು. ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿ ಗೋಪುರವಾಯಿತು. ಗತ ಸ್ಮರಣೆಯಿಂದ ಭವಿಷ್ಯವೇ ಹಾಳಾಗುವುದು. ದುರ್ಯೋಧನ, ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು, ಮೋಸಗಾರರನ್ನು ಮೋಸದಿಂದಲೇ ನಾಶ ಮಾಡಬೇಕು. ಅದರಂತೆಯೇ ನಾನು ನಿನ್ನ ಅಡಿಗಳಿಗೂ ನಿನ್ನ ಹಸ್ತಿನಾವತಿಯ ರತ್ನ ಕತಿದ ಸಿಂಹಾಸನವನ್ನು ರಕ್ತ ಕೋಡಿಯಲ್ಲಿ ಮುಳುಗಿಸಿ ನಿನ್ನ ವಂಶವನ್ನೇ ನಿರ್ಮೂಲನವಾಗುವಂತೆ ಮಾಡುತ್ತೇನೆ. ಅಳಬೇಡಿ, ಅಳಬೇಡಿ, ಅಳಬೇಡಿ ನನ್ನ ಹತಭಾಗ್ಯ ಸಹೋದರರೇ, ಅಳಬೇಡಿ. ಆ ದುರ್ಯೋಧನನ 99 ಮಂದಿ ರುಂಡ ಮುಂಡಗಳಿಂದ ನರಕದಲ್ಲಿ ನಿಮಗೆ ನೀರಾಜನ ಮಾಡಿಸುವೆ. ದುರ್ಯೋಧನ, ನೀನು ನರಕದಲ್ಲಿ ಪಡುವ ಹಿಂಸೆಗಿಂತ ಕುರುಕ್ಷೇತ್ರದಲ್ಲಿ ಈ ಶಕುನಿಯು ನೀಡುವ ಹಿಂಸೆ ಅತಿ ಭಯಾನಕ. ತಾಯಿಯ ಕಣ್ಣೀರಿಂದ ತೊಯ್ದು
ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತ ನಿನಗಾಗಿ ಒಂದು ನಿಟ್ಟಿಸಿರುವವರನ್ನು ಬಿಡುವುದಿಲ್ಲದಂತೆ ಮಾಡಿ ನೇರವಾಗಿ ನಿನಗೆ ನರಕದ ಮಾರ್ಗವನ್ನೇ ತೋರಿಸುವೆ. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ ನಿನ್ನ ಪರಮ ವೈರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನಾನು ಮಾಡಿದ ಕಾರ್ಯ ಯುಕ್ತವೇ ಶಕುನಿ? ಚಿಂತೆ ಏಕೆ ಕುರುಜಾತ್? ಜಯದ್ರಥ ಕೃತವೈವಾದಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತ ಹೊರಟಿರುವರೆಂದು ದೂತನು ಈ ದಿನ ಸಮಾಚಾರವನ್ನು ತಂದನಲ್ಲವೇ? ಅದಕ್ಕಾಗಿ ನಾನು ಚಿಂತಿಸುತ್ತಿಲ್ಲ ಮಾವ. ಏ ದುರ್ಯೋಧನನು ಅಸಹಾಯ ಶೂರನು, ತನ್ನೆರಡು ತೋಳ್ಬಲದಿಂದಲೇ ಆ ಪಾಂಡವ ಸೈನ್ಯವನ್ನೇ ನಾಶ ಮಾಡಿಬಿಡಲಿ. ಆದರೆ ಈ ಜ್ಞಾತಿ ಹಿಂಸೆ, ಸ್ವಯೋತ ಕಲಹ ಇದು ಉಚಿತವೇ ಶಕುನಿ? ಅಂದು ನಾನು ದ್ವಾರಕೆಗೆ ಹೋಗಿದ್ದಾಗ ಯುದ್ಧವೋ ಅಧರ್ಮವೆಂದು ಆ ಕೃಷ್ಣನು ಅದೆಷ್ಟೋ ಬಾರಿ ಹೇಳಿದನು. ಆದರೆ ಅಭಿಮಾನದಿಂದ ನಾನವನ ಮಾತನ್ನೇ ನಿರಾಕರಿಸಿಬಿಟ್ಟೆ. ಕೃಷ್ಣನು ಕ್ಷತ್ರಿಯರ ಪರಮ ವೈರಿ. ಅವನ ಮಾತು ಪರಿಗ್ರಹವಲ್ಲ. ಅಣ್ಣ, ಆ ಕೃಷ್ಣನು ಹಸ್ತಿನಾವತಿಗೆ ಬಂದಿರುವಂತೆ. ನಾಳೆ ಪ್ರಾರ್ಥನಾ ಕಾಲದಲ್ಲಿ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವನಂತೆ. ಏನು? ಕೃಷ್ಣನು ಹಸ್ತಿನಾವತಿಯಲ್ಲಿ? ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧ ಮಾಡು, ನಡೆ. ಅಣ್ಣ, ಆ ದರ್ಪಿತ ಗೋಪಾಲನು ನಮ್ಮ ಅತಿಥಿ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲಣ್ಣ. ಆಗಲೇ ರಾಜಬೀದಿಯನ್ನು ದಾಟಿ ಆ ದರಿದ್ರ ವಿದುರನ ಮನೆ ಆಶ್ರಯಿಸಿರುವನಂತೆ. ಎಷ್ಟು ಅವಹೇಳನ! ಅವಹೇಳನವಲ್ಲ ಪ್ರಿಯ ಸಹೋದರ, ಅವಹೇಳನವಲ್ಲ. ಯದುಪತಿಯು ಭಕ್ತ ಪರಾಧೀನನು. ವಿದುರನಂತಹ ಭಕ್ತರು ಆತನಿಗೆ ಮತ್ತಾರಿರುವರು. ಈ ದಿನ ಆತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಯೋಚಿಸಬೇಡ, ನಡೆ. ಆದರೂ ರಾಯಭಾರಿಯಾಗಿ ಬಂದವನು ನಮ್ಮ ರಾಜ ಮರ್ಯಾದೆಯನ್ನು ತಿರಸ್ಕರಿಸುವುದು ಅಪಮಾನಕರ. ಅಣ್ಣ, ಕುಲಚಲವೆಂಬ ಗದೆ ಹಿಡಿದ ಪಂಥ ಆ ಬಂಡ ಭೀಮನ ಬಿಸಿ ರಕ್ತವನ್ನು ಪಾನ ಮಾಡದೆ ಕೊನೆಗೊಳ್ಳೋದು ನೀನು ಕ್ಷಮಿಸಬಹುದು. ಆದರೆ ನಾನು ಮಾತ್ರ ಅವನ ಹಟ್ಟಹಾಸವನ್ನು ಮಟ್ಟ ಹಾಕದೆ ತುಳಿಯದೆ ಬಿಡತಕ್ಕವನಲ್ಲ. ದುರಾತ್ಮರಾದ ದ್ರೋಹಿಗಳ ಮದವ ಮುರಳಿ ಈ ಕ್ಷಣ. ದುರಾತ್ಮರಾದ ದ್ರೋಹಿಗಳ ಮದವ ಮುರಳಿ ಈ ಕ್ಷಣ. ಪುಂಡರನ್ನು ಬೇಧಿಸಿ ಚಲವನ್ನಿವೆ ಜಯಿಸಿದ. ಪುಂಡರನ್ನು ಬೇಧಿಸಿ ಚಲವ ಜಯಿಸಿದ. ಅದಮರನ್ನು ಶಿರಬಕರಿಸಿ ಬಿಡುವೆನ. ಮುದದಿ ಮೆರೆವ ಅದಮರನ್ನು ಶಿರಬ ಕಡಿದು ಬಿಡುವೆನ. ಶಿರವ ಕಡಿದು ಬಿಡುವೆನ. ಶಿರವ ಕಡಿದು ಬಿಡುವೆನ. ಅಣ್ಣ, ಆ ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ. ಈ ಸತ್ಕಾರವು ನನಗೊಪ್ಪದಣ್ಣ, ಒಪ್ಪದು ಒಪ್ಪದು. ದುಶ್ಯಾಸನ, ಸಹೋದರ ದುಶ್ಯಾಸನ. ಅಭಿಮಾನಶಾಲಿಯಾದ ನನ್ನ ಸಹೋದರ, ಒಮ್ಮೊಮ್ಮೆ ನಿನ್ನನ್ನು ಶಾಸನ ಮಾಡುವುದು ನನಗೂ ಸಹ ಸಾಧ್ಯವೆನಿಸುವುದು. ಈಗೇನು ಮಾಡುವುದು ಶಕುನಿ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಸಾರ್ವಭೌಮನ ವೈಭವನ್ನು ತೃಣೀಕರಿಸಿ ಆ ದಾಸಿ ಪುತ್ರಿಯ ಜೋಪಡಿಯನ್ನು ಆಶ್ರಯಿಸುತ್ತಿದ್ದೇನೆ. ಒಬ್ಬೊಬ್ಬೋ ಪ್ರಾರಂಭದಲ್ಲಿಯೇ ಸಹಿಸಲಾಗದ ಎಂತಹ ಅಪಮಾನ! ಭಕ್ತಿ ವೈರಾಗ್ಯಗಳ ವಂಚನೆಯಿಂದ ಇದನ್ನು ನೀನು ಹೇಗೆ ಸಹಿಸಲು ಸಾಧ್ಯ? ಮಾವ, ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷ ಬೇಕೆ?
ಕೃಷ್ಣನು ಕ್ಷತ್ರಿಯರ ಕಳಂಕ ಸ್ವರೂಪನು. ಭರತ ವರ್ಷದಲ್ಲಿ ಅವನು ಕ್ಷತ್ರಿಯರನ್ನು ವಧಿಸಲೆಂದೇ ಅವತರಿಸಿರುವನು. ಹಾಗಾದರೆ ಅಂದು ನನ್ನನ್ನು ದ್ವಾರಕೆಗೆ ಕಳುಹಿಸಿದೆ ಏಕೆ ಮಾವ? ಆ ನಂದ ಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ಸಹಾಯವನ್ನು ಬೇಡುವುದು ಚಕ್ರವರ್ತಿಯಾದ ನನಗೆ ಉಚಿತವೇ? ಅದಕ್ಕೊಂದು ಉದ್ದೇಶವಿತ್ತು. ಏನಾ ಉದ್ದೇಶ? ಕಾಳ ಸರ್ಪದ ಹಲ್ಲನ್ನು ಕಿತ್ತು ಅದರೊಡನೆ ಆಡಬಹುದಲ್ಲವೇ? ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತ ಸೈನ್ಯವು ನಿನಗೆ ಹೆಚ್ಚು ಅವಶ್ಯವಾಗಿತ್ತು. ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ವಧಿಸುವ ಸುಯೋಗ ನಿನಗೀಗ ಒದಗಿರುವುದು. ಕೃಷ್ಣನು ಸೈನ್ಯ ಸಮೇತವಾಗಿ ನಿನ್ನ ಪಕ್ಷವನ್ನು ವಹಿಸಿಕೊಂಡರೆ ಅದನ್ನು ನೀನು ನಿರಾಕರಿಸಬೇಕಾಗಿತ್ತು. ಕೃಷ್ಣ, ನನಗೆ ನೀನು ಬೇಡ, ನಿನ್ನ ಪಕ್ಷ ಮಾತ್ರ ಬೇಕು ಎಂದು ಹೇಳಬಹುದಿತ್ತು. ಆದರೆ ಆ ಅರ್ಜುನನು ನಿನ್ನನ್ನು ಸಂಕಟದಿಂದ ಪಾರು ಮಾಡಿದನು. ಮಾವ, ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಪಾಪ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ. ಪಾಪ, ಪುಣ್ಯ, ದಯೆ, ದಾಕ್ಷಿಣ್ಯ ಇದೆಲ್ಲವನ್ನು ಎಂದಿನಿಂದ ಅಭ್ಯಾಸ ಮಾಡಿದೆ. ಪಾಂಡವರನ್ನು ಕೃಷ್ಣನಿಂದ ಯಾರು ಬೇರೆ ಮಾಡಲಾಗರು. ಪಾಂಡವರು ಯಾವಾಗಲೂ ಕೃಷ್ಣನ ಆಜ್ಞಾಧಾರಕರು. ಒಂದು ವೇಳೆ ನೀನು ಸಂಧಾನಕ್ಕೆ ಸಮ್ಮತಿಸಿ ಅವರಿಗೆ ರಾಜ್ಯವನ್ನು ಕೊಟ್ಟೆನಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಪುನಃ ಪಾಂಡವರು ಅದನ್ನು ಹೊಂದುವುದೆಂದರೇನು? ಸರಿಯಾಗಿ ಕ್ಷತ್ರಿಯರಿಂದ ಅನುಭುಕ್ತಳಾದ ಕುರುಭೂಮಿ ರಾಜ್ಯಲಕ್ಷ್ಮಿಯನ್ನು ಭಿಕ್ಷುಕರ ಯಾಂತನದಲ್ಲಿಡುವುದು ನಿನಗೆ ಸರಿಯಲ್ಲ. ಸರಿಯಾಗಿ ಹೇಳಿದೆ ಮಾವ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡಲಾಗುವುದಿಲ್ಲ. ಅಷ್ಟು ಮಾತ್ರವಲ್ಲ, ಆ ಕೃಷ್ಣನು ಸಂಧಿಯ ನೆಪದಿಂದ ಯಾವಾಗಲೂ ಪ್ರತಿಷ್ಠೆಯನ್ನು ತೋರುತ್ತಿರುವನು. ಅವನಿಗೆ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಅದಕ್ಕೊಂದು ಸಲಹೆ ಇರು. ಏನು ಮಾವ ನಿನ್ನ ಸಲಹೆ? ಅದನ್ನು ಸಮಯ ಬಂದಾಗ ವಿಜ್ಞಾಪಿಸಿಕೊಳ್ಳು. ಹಾಗೆ ಆಗಲಿ. ನಿನ್ನ ಸಲಹೆ ಹೊರತಾಗಿ ದುರ್ಯೋಧನನು ಯಾವ ನಿರ್ಧಾರವನ್ನು ಕೈಗೊಳ್ಳುವುದಿಲ್ಲ. ನಡೆ ಮಾವ, ನಡೆ. ನಡೆ ನಡೆ ಕುರುಕುಲದ ಕೀಟವೇ ನಡೆ. ಎನ್ನ ಸೇಡೆಂಬ ದಾವಾಗ್ನಿಗೆ ಆಹುತಿಯಾಗಲಿರುವ ಪತಂಗವೇ ನಡೆ. ಸದಾ ನಿನ್ನೊಡನಾಡಿಯಾಗಿ ನಿನ್ನ ಕುಲದ ಬೇರನ್ನು ಕೆತ್ತಸೆಯಲು ನಿರೀಕ್ಷೆಯಂದಿರುವ ಈ ಶಕುನಿಯು ನಿನ್ನನ್ನು ಬಿಟ್ಟು ಎಲ್ಲಿಗೆ ತಾನೇ ಹೋದಾನು? ಕುರಕುಲದ ರಣಕಲಿ ನೀನಾಗುವೆ ರಣರಂಗದಲ್ಲಿ ನರಬಲಿ. ಈಗ ನಿನ್ನ ವಿನಾಶಾರಂಭ. ಭಾಗ್ಯರವ ಬಿರುಗಾಳಿಗೆ ಸೇಡೆಂಬ ಕಾರ್ಮೋಡವನ್ನೆಬ್ಬಿಸಿ ದ್ವೇಷಾಗ್ನಿಯ ಮಿಂಚಿನಂತೆ ಪ್ರಜ್ವಲಿಸಿ ಆರ್ಭಟಿಸುವ ಗುಡುಗು ಸಿಡಿಲುಗಳೇ ಧರೆಯನ್ನು ಬಿರಿಯುವಂತೆ ಮಾಡಿ ನಿನ್ನ ಕುರು ಸಾಮ್ರಾಜ್ಯವು ಈ ಶಕುನಿಯ ಕೃತ್ರಿಮ ವಿಷದ ಮಳೆಗೆ ಸಿಕ್ಕಿ
ಕೊಚ್ಚಿ ಹೋಗಲಿ. ಶಕುನಿ ಎಂಬ ಮೂರಕ್ಷರದ ಅರ್ಥವನ್ನು ಬಲ್ಲೆಯ? ಶ ಎಂದರೆ ಶಕ್ತಿ ಪ್ರದಾಯಕ, ಕು ಎಂದರೆ ಕುರುವಂಶ, ನೀ ಎಂದರೆ ನಿರ್ನಾಮ. ದಗದಗನೆತ್ತಿದರು ಮನಲೋಕಕಾಳೆ, ದಗದಗನೆತ್ತಿದ ದೇಶದ ಸುಡುತ್ತಿದ್ದ ಮನಲೋಕಕಾಳೆ. ಹರಿಯುವುದು ನಾಮದ ಎಲ್ಲೆಲ್ಲೂ ನಿರ್ವಂತದನು ಕುರುವಂಶದರು, ಹರಿಯುವುದು ನಾಮದ ಎಲ್ಲೆಲ್ಲೂ ಉಳಿಯುವುದೆಂದು ಕುರುವಂಶದರು. ದಗದಗನೆತ್ತಿದ ನಾಶತ್ತು ಸುಡುತ್ತಿದ್ದ ಮನಲೋಕಕಾಳೆ. ಕುರುಪತಿ ಸೋಲಿಸಿ ನಮ್ಮನ್ನು ಕುರುಪತಿಯ ಸೆರಮನೆಯೊಳಗಿಟ್ಟು ಉಳಿಯುವುದನ್ನು ಧಗಧಗನೆತ್ತಿದ ರೋಷದನು ದಹಿಸುತ್ತಿದ್ದ ಮನಲೋಕಕಾಳೆ. ಪೂರ್ವರೊಬ್ಬನೇ ಉಳಿದಿಹನೆ ತೀರಿಸಲನು ಜರ ಸಾವನ ಬೇಡ. ನೂರ್ವರೊಬ್ಬನೇ ಉಳಿದಿಹನೆ ತೀರಿಸಲನು ಜರ ಸಾಲದವೆ. ಅನನನವಾಗುವುದು ಎಂದೆಂದು ಕೊಲುವೆಂಬುದು ಗೌರವ ನಾಡು. ಪ್ರಧಾನವೆನಿಪುದು ಗೌರವ ನಾಡು. ಧಗಧಗನೆತ್ತಿದ ಲೋಚನ್ನು ಸುಡುತ್ತಿದ್ದರೆ ಮನಲೋಕಕಾಳೆ. ಧಗಧಗನೆತ್ತಿದ ಲೋಚನ್ನು ಸುಡುತ್ತಿದ್ದ ಮನಲೋಕಕಾಳೆ. ನಾನು ಮಾಡಿದ ಕರ್ಮ ಫಲವು ನಿಶ್ಶೇಷವಾಗಿ ಎಂದಿಗೆ ಪರಮ ಪುರುಷನು ನನ್ನ ತಲೆಯ ಮೇಲೆ ಅಭಯ ಹಸ್ತವನ್ನಿಡುವನು. ಯಾವ ಮಹಿಮಾ ಪುರುಷನನ್ನು ನೋಡಲು ಯೋಗಿಗಳು ಹಗಲಿರುಳು ತಪವನ್ನಾಚರಿಸಿ ಬಳಲುತ್ತಿರುವರು. ಯಾವಾತನು ಸಕಲ ಜೀವಿಗಳಿಗೆ ಆಧಾರನು, ಸಮಸ್ತಕ್ಕೂ ಕರ್ತನು. ಯಾವಾತನ ಮಂಗಳ ಸ್ವರೂಪವು ಅನವರತವೂ ನನ್ನ ಹೃದಯದಲ್ಲಿ ನೆಲೆಗೊಂಡಿರುವುದು. ಅಂತಹ ಕರುಣಾನಿಧಿಯು, ಸರ್ವಜ್ಞನು, ಸರ್ವವ್ಯಾಪಿಯಾದ ಶ್ರೀಕೃಷ್ಣ ಪರಮಾತ್ಮನು ಆ ದುರ್ಯೋಧನನ ಬಳಿಗೆ ಬರುತ್ತಿರುವಾಗ ಈ ಪಾಮರನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ? ಪರಮಾತ್ಮ, ಹೇ ದಯಾಮಯ, ನಿನ್ನ ಮಂಗಳ ಸ್ವರೂಪವನ್ನರಿತು ಸಿದ್ಧಿಯನ್ನು ಪಡೆಯುವ ತನಕ ಈ ಕ್ಷೀರಪಾನದಿಂದಲೇ ಈ ನನ್ನ ಪ್ರಾಣವನ್ನು ಧರಿಸುವೆನು. ಕೃಷ್ಣ ದಯಾಮಯ, ಎನ್ನ ಮೊರೆ ಕೇಳಿ ನೀ ಬಾರೆಯ, ಮೊರೆ ಕೇಳಿ ನೀ ಬಾರೆಯ, ಮುರಾರಿ ಭಕ್ತನ ಮೊರೆಯಾಲಿಸಿ. ಶೌರಿ ಮೊರೆ ಕೇಳಿ ನೀ ಬಾರೆಯ, ಮುರಾರಿ ಭಕ್ತನ ಮೊರೆಯಾಲಿಸಿ. ಶೌರಿ ಮೊರೆ ಕೇಳಿ ನೀ ಬಾರೆಯ. ರುಕ್ಮಿಣಿ ಲೋಲ
ದೇವ, ಈ ದೀನನ ಮೇಲೆ ದಯ ತೋರಿ ಇಂದಿಗೆ ದರ್ಶನವಿತ್ತೆಯ ದೇವ, ದರ್ಶನವಿತ್ತೆಯ. ತಮ್ಮ ಪಾದ ಧೂಳಿಯಿಂದ ಈ ನನ್ನ ಕುಟೀರವು ಪವಿತ್ರವಾಯಿತು ದೇವ, ಪವಿತ್ರವಾಯಿತು. ಪ್ರಥಮ ವಂದನವಯ್ಯ ಪರಮ ಪುರುಷ. ಪರಮಾತ್ಮ ಇದರ ದಶವಂದನವಯ್ಯ ದಶರಥ ರಾಮನ ಶತವಂದನವಯ್ಯ ಶತಪತ್ರಗಳ ನೇತ್ರ ಕೃಷ್ಣ. ಸಹಸ್ರವಂದನವಯ್ಯ ಸರಸಿಜಾಕ್ಷ ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ. ಕೋಟಿ ವಂದನವಯ್ಯ ಕೋವಿದಯರ ರಸ. ಮುಕ್ಕೋಟಿ ವಂದನವಯ್ಯ ಮುಚುಕುಂದ ವರದ ಅಚ್ಯುತಾನಂದ ಗೋವಿಂದ. ನಮಸ್ತೆ ನಮಸ್ತೆ ನಮಃ. ಕೃಷ್ಣ ಬೆಳಗಿದೆ ಯಾಮನ ಮಂದಿರದೆ, ಬೆಳಗಿದೆ ಯಾಮನ ಮಂದಿರದೆ, ಹರಿಸಿದೆಯ ಅಂಧಕಾರ ಮನದೆ. ಹರಿಸಿದೆಯ ಅಂಧಕಾರ ಮನದೆ, ಬೆಳಗಿದೆ ಯಾಮನ ಮಂದಿರದೆ. ಪಾಲಗಳಲೊಳು ಲೀಲೆಯಿಂದಾಡುವ ಲೋಲಲು ವಂದೆಯ. ದೇವಾ, ಇದರ ಪಾಲಗಡಲೊಳು ಲೀಲೆಯಿಂದಾಡುವ ಲೋಲಲೋಚನನೆ ವಂದೆಯ. ಕಡುಶಿಲೆಯಾನ ಈ ಜನನ ಕಡೆದು ಹರಿಯೇ. 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 ದೇವಾ, ಕಡುಶಿಲೆಯಾನ ಈ ಜನನ ಕಡೆದು ಹರಿಯೇ. ಭವ್ಯ ಮೂರುತಿಯ ಮಾಡಿದೆಯ, ಭವ್ಯ ಮೂರುತಿಯ ಮಾಡಿದೆಯ. ತರಳ ದುರುಳ ಹಿರಣ್ಯ ಕರುಳಿದೆಯ. ಕರ್ಣ ಮೊರೆ ಕೇಳಿ ದುರುಳ ಹಿರಣ್ಯನ ಕರುಳನ್ನು ಕೊರಳಲು ಧರಿಸಿದೆಯ. ಕರಿಯ ಮೊರೆ ಕೇಳಿ ಹರಿಯ ತಾ ಬಂದು ಮಕರಿಯ ಸೆರೆಯನ್ನು ಬಿಡಿಸಿದೆಯ. ಕರಿಯ ಮೊರೆ ಕೇಳಿ ಹರಿಯ ತಾ ಬಂದು ಮಕರಿಯ ಸೆರೆಯನ್ನು ಬಿಡಿಸಿದೆಯ. ಹರಿಯನಂತ ಗುಣರೂಪನೇ ನಿನ್ನ, ಹರಿಯನಂತ ಗುಣರೂಪನೇ ನಿನ್ನ ಚರಣವನ್ನು ಮನದೊಳಗೆ ಬದಿಸುವೆ. ನಮೋ ನಾರಾಯಣ, ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ. ವಿದುರ, ಪರಮಾತ್ಮ ವಿದುರ, ನೀನು ನನ್ನನ್ನು ಕೊಂಡಾಡುವುದು ಹಾಗಿರಲಿ,
ನಾನು ಮಾರ್ಗಾಯಾಸದಿಂದ ಬಹಳವಾಗಿ ಬಳಲಿ ಬಂದಿರುವೆನು. ನನಗೇನಾದರೂ ಆಹಾರವನ್ನು ಕೊಡು. ಏನಿದು ದೇವ, ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿ ಅಡಗಿಸಿಕೊಂಡು ಚರಾಚರ ವಸ್ತುಗಳನ್ನು ಪರಿಪಾಲಿಸುತ್ತಿರುವ ತಮಗೆ ದೀನನಾದ ನಾನು ಏನನ್ನು ತಾನೇ ಕೊಡಲಿ ದೇವ? ವಿದುರ, ಅಲ್ಲದೆ ನನ್ನನ್ನು ಪರೀಕ್ಷಿಸುತ್ತಿರುವೆಯಾ ಪರಮಾತ್ಮ? ವಿದುರ, ನಾನೇನೋ ಕಾರ್ಯಾರ್ಥವಾಗಿ ದುರ್ಯೋಧನ ಬಳಿಗೆ ಹೋಗುತ್ತಿರಲು ನಿನ್ನ ಭಕ್ತಿ ಎಂಬ ಪಾಶವು ನನ್ನನ್ನು ಇಲ್ಲಿಗೆ ಸೆಳೆತಂದಿತು ಎಂದ ಮೇಲೆ ನೀನೇನು ಸಾಮಾನ್ಯನೇ? ಒಡವಿಯೋಳ್ ಭಕ್ತ ಶಿರೋಮಣಿ ನೀನೇ, ಒಡವಿಯೋಳ್ ಭಕ್ತ ಶಿರೋಮಣಿ ನೀನೇ, ಬಲ್ಲೆ ನಿನ್ನಯ ಮನವಾ, ಬಿಡು ಬಿಡು ಬಲ್ಲೆ ನಿನ್ನಯ ಮನವಾ. ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ, ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ, ಎತ್ತ ಹೋದರು ಮನ ಇತ್ತಲೇ ಬರುವುದು. ಎತ್ತ ಹೋದರು ಮನ ಇತ್ತಲೇ ಬರುವುದು. ಭಕ್ತನಂದೆನಿಸಿಹ ವಿಧುರ, 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 ವಿಧುರ. ಶಕ್ತನೆಂದೆನಿಸಿಹ ಮತ್ತ ಸುಯೋಧನ. ದೇವ, ಶಕ್ತನೆಂದೆನಿಸಿಹ ಮತ್ತ ಸುಯೋಧನ, ಭಕ್ತನೇ ನಿನಗಿಂತ ಉತ್ತಮನೆನಿಸನೆ. ಭಕ್ತನೇ ನಿನಗಿಂತ ಉತ್ತಮನೆನಿಸನೆ, ಭಕ್ತನೇ ನಿನಗಿಂತ ಉತ್ತಮನೆನಿಸನೆ, ಬಲ್ಲೆ ನಿನ್ನಯ ಮನವಾ, ಬಿಡು ಬಿಡು ಬಲ್ಲೆ ನಿನ್ನಯ ಮನವಾ. ವಿಧುರ, ವಿಧುರ. ವಿದುರ, ಪರಮಾತ್ಮ, ಸತತವು ನನ್ನನ್ನೇ ಧ್ಯಾನ ಮಾಡುತ್ತಾ ಗೋಮಾತೆಯ ಕ್ಷೀರಪಾನದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನೇನು ಅರಿಯದವನೇ? ಅದು ಹಾಗಿರಲಿ, ನನಗೇನಾದರೂ ಆಹಾರವನ್ನು ಕೊಡಯ್ಯ. ದೇವ, ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನೂ ಇಲ್ಲವಲ್ಲ? ಏನು, ಗೋಮಾತೆಯ ಕ್ಷೀರವೇ? ನನಗೆ ಇಷ್ಟವಾದ ಆಹಾರವೇ ಅದು. ಇಲ್ಲಿ ಅದನ್ನೇ ತೆಗೆದುಕೊಂಡು ಬಾ. ಹಿಂದೆ ಕುಚೇಲನು ತಂದೆಯಿದ್ದ ಅಮೃತಕ್ಕೆ ಸಮಾನವಾದ ಒಂದು ಹಿಡಿ ಅವಲಕ್ಕಿ ಸಾರು ಈಗಲೂ ಸವಿದಂತಿದೆ. ರಾಮ ಅವತಾರದಲ್ಲಿ ಭಕ್ತಲಾದ ಶಬರಿಯು ಕಚ್ಚಿ ಹಾರಿಸಿಟ್ಟಿದ್ದ ಹಣ್ಣುಗಳ ರುಚಿಯಂತೂ ಮರೆಯುವಂತೆ ಇಲ್ಲ. ಇನ್ನು ನಿನ್ನಲ್ಲಿರುವ ಕ್ಷೀರವು ಅವೆಲ್ಲಕ್ಕಿಂತಲೂ ಅತ್ಯುತ್ತಮವಾದುದು. ಇಲ್ಲಿ ಅದನ್ನೇ ತೆಗೆದುಕೊಂಡು ಬಾ. ಹಾಗೆ ಆಗ್ಲಿ ಪರಮಾತ್ಮ. ವಿದುರ, ವಿದುರ, ದೇವ, ಏಕೆ ತವಕ ಪಡುತ್ತಿರುವೆ? ಏನು ಹೇಳಲಿ ಪ್ರಭು, ಈಗ ತಾನೇ ಇದ್ದ ಕ್ಷೀರವನ್ನೆಲ್ಲ ತಮಗರ್ಪಿಸಿ ನಾನೇ ಪಾನ ಮಾಡಿದೆನಲ್ಲ. ನನಗರ್ಪಿತವಾದ ಮೇಲೆ ಪಾತ್ರೆ ತಳಭಾಗದಲ್ಲಿ ಸ್ವಲ್ಪವಾದರೂ ಶೇಷ ಉಳಿದಿರಬೇಕಲ್ಲವೇ? ಎಲ್ಲಿ ತೆಗೆದುಕೊಂಡು ಬಾ. ಹಾಗೆ ಆಗಲಿ ದೇವ. ವಿದುರ, ಪಾತ್ರೆ ತಳಭಾಗದಲ್ಲಿ ಕ್ಷೀರವಿದ್ದರೂ ಸಹ ಇಲ್ಲವೆಂದು ಹೇಳುತ್ತಿರುವೆಯಲ್ಲ? ಪರಮಾತ್ಮ, ಅದರಿಂದ ತಮ್ಮ ತುದಿ ನಾಲಿಗೆಯೂ ಸಹ ನೆನೆಯುವುದಿಲ್ಲ ದೇವ. ಏಕೆ ನೆನೆಯುವುದಿಲ್ಲ ವಿದುರ? ನೋಡುತ್ತಿರು. ವಿದುರ,
ಭಕ್ತಿ ಎಂಬ ಕ್ಷೀರ ಸಾಗರವನ್ನೇ ಇಟ್ಟುಕೊಂಡು ಮನೆಯಲ್ಲಿ ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಯಲ್ಲ, ನೀನೆಂತಹ ಸುಳ್ಳುಗಾರನಯ್ಯ. ದೇವ, ಅತ್ತ ನೋಡು ವಿದುರ. ಪರಮಾತ್ಮ, ಧನ್ಯನಾದೆನು ದೇವ, ಧನ್ಯನಾದೆ. ಇಂದಿಗೆ ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ ದೇವ. ಪರಮಾತ್ಮ, ಜಗದ ಜೀವನದ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಮನ ನೀಡುವ ಮೋಹನ ರೂಪ ದೇವ ಜಗದ. ನಿಗಮ ಗೋಚರನೆ ನಿರ್ಮಲಾತ್ಮಕ ನೀನ ದೇವ. ನಿಗಮ ಗೋಚರನೆ ನಿರ್ಮಲಾತ್ಮಕ ನೀನ, ಬಲ್ಲವರಿಲ್ಲ ಜಗದ ಜೀವನಗಳು. ಬಲ್ಲವರಿಲ್ಲ ಜಗದ ಜೀವನಗಳು, ಬಾಣಿಗೆ ಸಿಲುಕಿದ ಭ್ರಾಂತಿಯ ಮನುಜರ. ಬವಣಿಗೆ ಸಿಲುಕಿದ ಭ್ರಾಂತಿಯ ಮನುಜರ, ಭವರೋಗ ವೈದ್ಯ ದೇವ. ವಿದುರ, ನೀ ಪರಿಪಾರೆ ಭವರೋಗ ವೈದ್ಯ. ನೀ ಪರಿಪಾರೆ ದೇವ ಜಗದ ಜೀವನದ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಮಾಯೆಯ ಕವಿಸಿ ಮನ ಪಿಡಿಯುವ ಮೋಹನ ರೂಪ ದೇವ ಜಗದ ಜೀವನದ ಜಗದ ಜೀವನದಾತನು ದೇವ. ಪರಮಾತ್ಮ, ತಾವು ಇಷ್ಟು ದೂರ ದಯಮಾಡಿಸಿದ ಕಾರಣ ವಿದುರ, ನಾನಿಂದು ದುರ್ಯೋಧನ ಆಸ್ಥಾನಕ್ಕೆ ಪಾಂಡವರ ರಾಯಭಾರಿಯಾಗಿ ಹೋಗುತ್ತಿದ್ದೇನೆ. ಪರಮಾತ್ಮ, ಭಕ್ತ ಪರಾಧೀನರಾದ ತಾವು ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ಪರಿಪಾಲಕ ಎಂಬುದನ್ನು ಪಾಲಿಸಿದರು. ವಿದುರ, ಪರಮಾತ್ಮ, ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವರನ್ನು ಸದೆ ಬಡೆಯದೆ. ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವರನ್ನು ಸದೆ ಬಡೆಯದೆ. ಬಿಡಲಾರೆ ಕೇಳು ವಿದುರ.
ನಾನು ನಮ್ಮ ಸೋದರತಿಯಾದ ಕುಂತಿ ದೇವಿಯೊಡನೆ ಕೆಲವೊಂದು ರಹಸ್ಯವಾದ ಮಾತುಗಳನ್ನು ಆಡಿಕೊಂಡು ನಂತರ ಹಸ್ತಿನಾವತಿಗೆ ಬರುವೆನು. ನೀನು ಅಲ್ಲಿಗೆ ಬಾ. ಎಂದೆಂದೂ ನಡೆಯದಂತ ವಿಚಿತ್ರ ಪ್ರಸಂಗವೊಂದು ನಡೆಯುವುದು. ತಮ್ಮ ಇಷ್ಟದಂತೆಯೇ ಆಗಲಿ ದೇವಾ.